ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಒಂದು ಗಲಭೆಯಿಂದ ಇಡೀ ದೇಶವೇ ತನ್ನ ಕಡೆ ತಿರುಗಿ ನೋಡೋಗೆ ಮಾಡಿದ್ದು ಸಂಬಾಲ್. ಈಗ ಅದೇ ಸಂಬಾಲ್ ಮತ್ತೆ ಸದ್ದು ಮಾಡ್ತಾ ಇದೆ. ಐತಿಹಾಸಿಕ ಕುರುಹುಗಳನ್ನು ಸಂಶೋಧಿಸೋ ಕೆಲಸಕ್ಕೆ ವೇಗವನ್ನು ನೀಡಿದ್ದಾರೆ. 12 ಮತ್ತು 17ನೇ ಶತಮಾನಕ್ಕೆ ಸೇರಿದ ನಾಣ್ಯಗಳು ಸಿಕ್ಕಿವೆ. ಅದರ ಮೇಲೆ ರಾಮ, ಲಕ್ಷ್ಮಣ, ಸೀತೆಯ ಚಿತ್ರಗಳಿವೆ. ಅಲ್ಲಿ ಹುಡುಕಿದಷ್ಟು ಕುರುಹುಗಳು ಸಿಗ್ತಾ ಇದ್ದು ಇತಿಹಾಸಕಾರರೇ ಈಗ ಆಶ್ಚರ್ಯಚಕಿತರಾಗಿದ್ದಾರೆ. ಇನ್ನೆಷ್ಟು ಸತ್ಯಗಳನ್ನು ಸಂಬಾಲ್ನಲ್ಲಿ ಮುಚ್ಚಿ ಹಾಕಿರಬಹುದು ಅನ್ನೋದನ್ನ ಹುಡುಕ್ತಾ ಇದ್ದಾರೆ. ಸಂಬಾಲ್ ಯಾವ ಕಾರಣಕ್ಕೆ ಟಾರ್ಗೆಟ್ ಆಗಿತ್ತು ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕುಂಭಮೇಳದಲ್ಲಿ ಬಹಳಷ್ಟು ನಾಗಸಾಧುಗಳು ಮುಂದಿನ ಪ್ರಧಾನಿ ಇವರೇ ಆಗ್ತಾರೆ ಅನ್ನೋ ಭವಿಷ್ಯದ ವಿಷಯವನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಬಾಲ್ನಲ್ಲಿ ನಡೀತಿರೋದೇನು, ಯೋಗಿಯ ಬಗ್ಗೆ ನಾಗಸಾಧುಗಳು ಹೇಳಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, 2024ರಲ್ಲಿ ಉತ್ತರ ಪ್ರದೇಶದಲ್ಲಿ ಸದ್ದೇ ಇಲ್ಲದ ಒಂದು ಜಾಗ ಅತ್ಯಂತ ಸದ್ದು ಮಾಡಿತ್ತು. ಜೊತೆಗೆ ಸುದ್ದಿ ಕೂಡ ಆಗಿತ್ತು. ಅದೇ ಸಂಬಾಲ್. ರಾಮ ಮಂದಿರ ಆದಮೇಲೆ ಅದೆಷ್ಟೋ ಪುರಾತನ ದೇವಸ್ಥಾನಗಳು ಸರ್ವೆ ಆಗಿದ್ವು. ಆದರೆ ಸಂಬಾಲ್ ಸರ್ವೆಯಲ್ಲಿ ಮಾತ್ರ ಯಾಕೆ ಅಷ್ಟು ದೊಡ್ಡ ಗಲಭೆ ನಡೆದು ಹೋಯಿತು ಅನ್ನೋದು ಯಾರಿಗೂ ಅರ್ಥ ಆಗಿರಲಿಲ್ಲ. ಸಣ್ಣ ಘಟನೆಯನ್ನು ರಾಜಕೀಯಕ್ಕಾಗಿ ದೊಡ್ಡದು ಮಾಡ್ತಿದ್ದಾರೆ ಅಂತ ಕೆಲವರು, ಯೋಗಿ ಇದನ್ನು ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಇನ್ನೂ ಕೆಲವರು ಮಾತಾಡಿದರು. ಅದರಲ್ಲೂ ಅಖಿಲೇಶ್ ಯಾದವ್ ಅಲ್ಲಿ ಸರ್ವೆ ಯಾಕೆ ಮಾಡಬೇಕು, ಸರ್ವೆ ಮಾಡೋಕ್ಕೆ ಹೋಗಿದ್ದಕ್ಕೆ ಗಲಭೆ ಆಯಿತು ಅಂದರು. ಇನ್ನು ಎಡವಟ್ಟು ರಾಹುಲ್ ಗಾಂಧಿ ಮತ್ತು ತಂಗಿ ಪಿಂಕಾ ಗಾಂಧಿ ಗಲಭೆ ಮಾಡಿದವರೇ ಸಂತ್ರಸ್ತರು ಅನ್ನೋ ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿ ಅವರನ್ನೇ ಮಾತಾಡಿಸ್ತೀವಿ ಅಂತ ಹೋಗಿದ್ರು. ಎಷ್ಟೇ ಆದರೂ ಈ ನಕಲಿ ಗಾಂಧಿಗಳ ಬಂಧುಗಳು ತಾನೇ, ಅವರು ಏನೇ ಕಿತ್ತು ಹೋದ ಕೆಲಸ ಮಾಡಿದ್ರು ಅವರೇ ಸಂತ್ರಸ್ತರು ಬಿಡಿ. ಆದರೆ ದಿನಗಳು ಕಳೆದಂತೆ ಸಂಬಾಲ್ನಲ್ಲಿ ಪತ್ತೆ ಆಗ್ತಾ ಇರೋ ದೇವಸ್ಥಾನಗಳು, ಪುರಾತನ ವಿಗ್ರಹಗಳು ಎಲ್ಲವನ್ನ ನೋಡ್ತಾ ಇದ್ರೆ ಇದು ಇಲ್ಲಿಗೆ ಮುಗಿಯಲ್ಲ ಅನ್ನಿಸುತ್ತೆ ಕಣ್ರಿ. ಕಾಂಗ್ರೆಸ್ ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ತಂದು ಶೋಧ ಕಾರ್ಯ ನಿಲ್ಲಿಸೋ ಪ್ರಯತ್ನ ಮಾಡಿತ್ತು. ಆದರೆ ಏನು ಮಾಡೋದು, ಅಲ್ಲಿರೋದು ಯೋಗಿ ಸರ್ಕಾರ. ಹಾಗಾಗಿಯೇ ಶೋಧವನ್ನು ಮುಂದುವರಿಸಿದ್ರು. ಹೀಗಾಗಿಯೇ ಈಗ ಇನ್ನೂ ಬಹಳಷ್ಟು ಕುತೂಹಲಕಾರಿ ಅಂಶಗಳು, ವಸ್ತುಗಳು, ಸಾಕ್ಷಿಗಳು ಪತ್ತೆಯಾಗ್ತಾ ಇವೆ. ಪುರಾತನ ಇಲಾಖೆಯ ಅಧಿಕಾರಿಗಳು ನಡೆಸಿದ ಶೋಧ ಕಾರ್ಯದಲ್ಲಿ ಬೆಲೆಯನ್ನೇ ಕಟ್ಟೋಕೆ ಆಗದ ಅಮೂಲ್ಯವಾದ ನಾಣ್ಯಗಳು ಪತ್ತೆಯಾಗಿವೆ. ಕೆಲ ನಾಣ್ಯಗಳ ಮೇಲೆ ರಾಮ, ಲಕ್ಷ್ಮಣ, ಸೀತೆಯ ಚಿತ್ರ ಇವೆ. ಇಲ್ಲಿಯವರೆಗೆ ನಡೆಸಿರೋ ಶೋಧ ಕಾರ್ಯದಲ್ಲಿ 5 ಮಹಾತೀರ್ಥಗಳು ಸೇರಿ 87 ದೇವತೀರ್ಥಗಳು ಪತ್ತೆಯಾಗಿವೆ. ಈ 87 ದೇವತೀರ್ಥದಲ್ಲಿ 19 ಮಹಾಕೂಪಗಳು ಇವೆ. ಅದರಲ್ಲಿ ಈಗ 17 ಪತ್ತೆ ಹಚ್ಚಲಾಗಿದೆ. ಸದ್ಯಕ್ಕೆ ಸಿಕ್ಕಿರೋ ನಾಣ್ಯಗಳ ಬಗ್ಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮಾತಾಡಿದ್ರು. ಈ ನಾಣ್ಯಗಳ ಬಗ್ಗೆ ಆಶ್ಚರ್ಯವನ್ನು ಹೊರಹಾಕಿದ್ದಾರೆ. ಈಗ ಸಿಕ್ಕಿರೋ ನಾಣ್ಯಗಳು 12ನೇ ಶತಮಾನ, 17ನೇ ಮತ್ತು 19ನೇ ಶತಮಾನಗಳಲ್ಲಿ ಬಳಕೆ ಆಗ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಕೆಲ ನಾಣ್ಯಗಳ ಮೇಲಿರೋ ಚಿತ್ರಗಳು ಕಾಣಿಸ್ತಾ ಇದ್ರೆ ಇನ್ನು ಕೆಲ ನಾಣ್ಯಗಳ ಮೇಲಿರೋ ಚಿತ್ರಗಳು ಕಾಣಿಸ್ತಾನೇ ಇಲ್ಲ. ಹಾಗಾಗಿ ಆ ನಾಣ್ಯಗಳು ಇನ್ನೂ ಪುರಾತನ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿರೋ ನಾಣ್ಯಗಳನ್ನು ಈಗ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಅವುಗಳನ್ನು ರಕ್ಷಿಸಿ ವಸ್ತು ಸಂಗ್ರಹಾಲಯದಲ್ಲಿ ಇಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿಯವರೆಗೂ ಎಷ್ಟೋ ದೇವಾಲಯಗಳ ಸರ್ವೆ ನಡೆದಿದೆ. ಆದರೆ ಸಂಬಾಲ್ನಲ್ಲಿ ಮಾತ್ರ ಎಲ್ಲೂ ಆಗದ ರೀತಿಯ ಗಲಭೆ ನಡೆದಿತ್ತು. ಯಾಕೋ ಇದೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಪುರಾತನ ಕಾಲದ ಸನಾತನ ಧರ್ಮಕ್ಕೆ ಸೇರಿದ ಬಹಳಷ್ಟು ಕುರುಹುಗಳು ಇರಬಹುದು ಅನ್ನೋ ಅನುಮಾನ ಬಂದೇ ಬರುತ್ತೆ. ಅದಕ್ಕೆ ಈ ರೀತಿಯ ಗಲಭೆಯನ್ನ ಮಾಡಿದ್ರು ಅನ್ನೋ ವಿಷಯಗಳು ಈಗ ಹೊರಕ್ಕೆ ಬರ್ತಾ ಇವೆ. ಭಾರತದ ಮೇಲೆ ದಾಳಿ ನಡೆಸಿದ ಮೊಘಲರು ತಮ್ಮ ಧರ್ಮ ಪ್ರಚಾರಕ್ಕೆ ಹಿಂದೂಗಳು ಹೆಚ್ಚಾಗಿ ಯಾವ ಸ್ಥಳಗಳನ್ನು ಆರಾಧಿಸ್ತಾ ಇದ್ರೋ ಅದನ್ನು ಗುರಿ ಮಾಡಿದ್ರು. ಪ್ರಮುಖವಾಗಿ ರಾಮ ಹುಟ್ಟಿದ್ದ ಸ್ಥಳ ಅಯೋಧ್ಯೆ, ಕೃಷ್ಣನ ಜನ್ಮಸ್ಥಳ ಮಥುರಾ, ಶಿವನ ಸ್ಥಳವಾದ ಕಾಶಿಯನ್ನು ಗುರಿಯಾಗಿಸಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ನಮ್ಮ ಕಣ್ಮುಂದೇ ಇವೆ. ಸನಾತನ ಧರ್ಮಕ್ಕೆ ಬೇಕಾಗಿರೋ ಬಹಳಷ್ಟು ವಿಷಯಗಳು, ಹಿಂದೆ ಎಂದೂ ಕಾಣದ ಅಚ್ಚರಿಗಳು, ಕಾಣೆಯಾದ ಕೊಂಡಿಯ ಹಾಗೆ ಇನ್ನೂ ಯಾವುದೋ ದೇವಸ್ಥಾನಗಳು, ಪದ್ಧತಿಗಳು ಸಂಪೂರ್ಣ ಪ್ರಮಾಣದಲ್ಲಿ ತಿಳಿಯೋಕೆ ಇಲ್ಲಾಂದರೆ ಅರ್ಥ ಆಗೋಕೆ ಅಡ್ಡಿಯಾಗಿದ್ದ ಕಾಣಿಯಾಗಿರೋ ಅಂಶಗಳು ಇಲ್ಲಿ ಸಿಗ್ತಾ ಇವೆ. ಇನ್ನಷ್ಟು ಸಿಗುತ್ತವೆ ಅನ್ನೋ ಅಂದಾಜನ್ನು ಮಾಡಲಾಗಿದೆ. ಇಷ್ಟೆಲ್ಲ ಯೋಗಿ ರಾಜ್ಯದಲ್ಲಿ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಕುಂಭಮೇಳದಲ್ಲಿ ಇಡೀ ಭಾರತ ಗಮನವನ್ನು ಸೆಳೆದಿದ್ದ ನಾಗಸಾಧುಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಅದು ಕೂಡ ರಾಜಕೀಯದಲ್ಲಿ ಏನೆಲ್ಲ ನಡೆಯುತ್ತವೆ ಅಂತ. ಇದನ್ನು ಕೆಲವರು ನಂಬದೇ ಇದ್ದರೂ ಈಗ ವಾಸ್ತವಕ್ಕೆ ಹತ್ತಿರವಾಗಿಯೇ ಇವೆ. ಹಾಗಾಗಿ ನಂಬ್ತಾರೆ. ಅದರಲ್ಲೂ ಪ್ರತಿನಿತ್ಯ ಸುದ್ದಿಯಾಗ್ತಿರೋ IIT ಬಾಬಾ. ಇದುವರೆಗೂ ಅವರ ಜರ್ನಿ, ಆಧ್ಯಾತ್ಮದ ಬಗ್ಗೆ ಅವರ ಅನಿಸಿಕೆ, ಅವರು ಕಂಡ ಸತ್ಯಗಳು, ಇಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ವು. ಬಹಳಷ್ಟು ಮಾಧ್ಯಮಗಳಲ್ಲಿ ಮಾತಾಡಿದ್ದ IIT ಬಾಬಾ ಈಗ ಅಚ್ಚರಿ ಅನ್ನೋ ಹಾಗೆ ರಾಜಕೀಯದ ಬಗ್ಗೆ ಮಾತಾಡಿದ್ದಾರೆ. ಬರೀ ಮಾತಾಡಿದರೆ ಪರವಾಗಿರಲಿಲ್ಲ ಕಣ್ರಿ, ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ರಾಜಕೀಯದ ಭವಿಷ್ಯವನ್ನೇ ಹೇಳ್ತಾ ಇದ್ದಾರೆ. ಈ ಭವಿಷ್ಯ ಈಗ ರಾಜಕಾರಣದಲ್ಲಿ
ಬಹಳಷ್ಟು ಚರ್ಚೆಗಳನ್ನ ಹುಟ್ಟಿಹಾಕಿದೆ. IIT ಬಾಬಾ ಭವಿಷ್ಯಗಳಲ್ಲಿ ಕುತೂಹಲ ಕೆರಳಿಸಿದ್ದು ಪ್ರಧಾನಿ ಮೋದಿಯ ಮುಂದಿನ ರಾಜಕೀಯದ ಭವಿಷ್ಯ. 2014 ನಂತರ ಹೇಗೆ ಆಗಿದೆ ಅಂದರೆ, ಪ್ರಧಾನಿ ಅಂದಾಕ್ಷಣ ತಲೆಗೆ ಬರೋದೇ ಮೋದಿ. ಅವರು ಪ್ರೀತಿಸ್ಲಿ ಬಿಡ್ಲಿ, ಮೋದಿಯ ಹೆಸರು ಮಾತ್ರ ತಲೆಗೆ ಬರುತ್ತೆ. ಆ ಸ್ಥಾನದಲ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರನ್ನ ಕೂಡ ಕೆಲವರು ಊಹಿಸಿಕೊಳ್ಳೋದು ಇಲ್ಲ. BJPಯಲ್ಲಿ ಅವರಿಗೆ ಪ್ರತಿಸ್ಪರ್ಧಿ ಇದ್ದಿದ್ರೆ ಜನರು ಇಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. 3ನೇ ಬಾರಿ ಪ್ರಧಾನಿ ಆಗೋದು ಕೂಡ ಸುಲಭ ಇರ್ತಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಬೇರೆ ಆಲೋಚನೆಗಳು ಬರಲ್ಲ. ಒಂದಲ್ಲ ಒಂದು ದಿನ ಮೋದಿ ಪ್ರಧಾನಿ ಸೀಟಿಂದ ಕೆಳಗೆ ಇಳಿಯಲೇಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾದರೆ ಮುಂದೆಯೂ ಅವರೇ ಪ್ರಧಾನಿ ಆಗ್ತಾರಾ ಅಂದರೆ ಇಲ್ಲ ಅಂತಾರೆ IIT ಬಾಬಾ. ಬಾಬಾ ಹೇಳೋ ಪ್ರಕಾರ ಮೋದಿ ಮುಂದೆ ರಾಷ್ಟ್ರಪತಿ ಆಗ್ತಾರಂತೆ. ಆ ರೀತಿ ನೋಡಿದರೆ ಮೋದಿ ಪ್ರಧಾನಿ ಆಗಿರೋದು ಇದೇ ಕೊನೆಯ ಅವಧಿ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯತೆ ಗಳಿಸಿರೋ ಪ್ರಧಾನಿ ಅಂದರೆ ಅದು ಕೇವಲ ನರೇಂದ್ರ ಮೋದಿ. ಮುಂದಿನ ಅವಧಿಗೆ ಅವರು ಮುಂದುವರಿಯೋದು ಸಾಧ್ಯ ಇಲ್ಲದೇ ಇದ್ದರೂ ಚುನಾವಣೆಯ ವೇಳೆ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಒಂದು ವೇಳೆ ಈ ಅವಧಿಯಲ್ಲಿ ಅರ್ಧದಲ್ಲಿ ಕೆಳಗೆ ಇಳಿಯೋದಾದರೆ ಅವರನ್ನು ರಾಷ್ಟ್ರಪತಿ ಮಾಡಿ ಬೇರೆಯವರ ನೇತೃತ್ವದಲ್ಲಿ ಸರ್ಕಾರವನ್ನು ನಡೆಸಬಹುದು ಅನ್ನೋ ಮಾತುಗಳು ಬರ್ತಿವೆ. ಆದರೆ ಈಗ IIT ಬಾಬಾ ಹೇಳಿರೋ ಭವಿಷ್ಯ ಪಕ್ಷದ ಒಳಗೂ ಸಂಚಲನವನ್ನು ಮೂಡಿಸ್ತಾ ಇದೆ. ಪ್ರಧಾನಿ ಸ್ಥಾನದಿಂದ ಮೋದಿ ಕೆಳಗೆ ಇಳಿದ್ರೆ ಅಲ್ಲಿ ಯಾರನ್ನ ಕೂರಿಸ್ತಾರೆ ಅನ್ನೋದೇ ಎಲ್ಲರ ಯೋಚನೆ. ಆದರೆ ಕೆಲವರನ್ನ ಈಗ ಕೇಳಿದ್ರೆ ಮೋದಿ ನಂತರ ಯೋಗಿ ಪ್ರಧಾನಿ ಆಗಬೇಕು ಅಂತಾರೆ. ಇದೇ ಭವಿಷ್ಯವನ್ನ IIT ಬಾಬಾ ಕೂಡ ಹೇಳಿದ್ದಾರೆ. ಅವರ ಪ್ರಕಾರ ಯೋಗಿ ಭವಿಷ್ಯದಲ್ಲಿ ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋದಿ ನಂತರವೇ ಯೋಗಿ ಪ್ರಧಾನಿ ಆಗ್ತಾರಾ ಅಂದರೆ ಅದು ಕಷ್ಟ. ಯಾಕಂದರೆ ಉತ್ತರ ಪ್ರದೇಶದ ಚುನಾವಣೆಗೆ 1 ವರ್ಷ ಬಾಕಿ ಇದೆ. ಅಲ್ಲಿ ಕೇವಲ ಮೋದಿಯನ್ನು ನೋಡಿ ಮತವನ್ನು ಹಾಕಲ್ಲ. ಮೋದಿಯಷ್ಟೇ ಜನಪ್ರಿಯತೆ ಯೋಗಿ ಅವರಿಗೂ ಇದೆ. ಏನಾದರೂ ಯೋಗಿಯನ್ನು ಪ್ರಧಾನಿ ಮಾಡೋಕ್ಕೆ ಹೋಗಿ ಉತ್ತರ ಪ್ರದೇಶ ಒಂದು ಸಲ ಕೈ ತಪ್ಪಿ ಹೋದರೆ ಮತ್ತೆ BJPಗೆ ಅಲ್ಲಿ ಯೋಗಿ ತರಹದ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಬೇಕಾಗತ್ತೆ. ಅಂತಹವರು ಸದ್ಯಕ್ಕೆ UPಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಈ ಉತ್ತರ ಪ್ರದೇಶ ಒಂದು ಬಾರಿ ಕೈ ತಪ್ಪಿ ಹೋದರೆ ಈಗ ಮಾಡಿರೋ ಸುಧಾರಣೆಗಳೆಲ್ಲ ಕೇವಲ 1 ತಿಂಗಳಲ್ಲಿ ಏನೇನೋ ಆಗಿ ಹೋಗುತ್ತವೆ. ಹೀಗಾಗಿ ಸದ್ಯಕ್ಕೆ ಯೋಗಿಯನ್ನು ಉತ್ತರ ಪ್ರದೇಶದಿಂದ ಹೊರಗೆ ತರೋ ಕೆಲಸಕ್ಕೆ BJP ಕೈ ಹಾಕಲ್ಲ ಅನಿಸುತ್ತೆ. ಇನ್ನೊಂದು ಕಡೆ BJP ಹೈಕಮಾಂಡ್ ಮತ್ತು ಯೋಗಿ ನಡುವೆ ಎಲ್ಲ ಸರಿ ಇಲ್ಲ ಅನ್ನೋದು ಆಗಾಗ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಯಾರ ಮಾತನ್ನು ಕೇಳಲ್ಲ ಅನ್ನೋದು. ಸನಾತನ ಧರ್ಮ ಮತ್ತು ಜನರ ಒಳಿತಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. BJP ಹೈಕಮಾಂಡ್ ಹೇಳಿದ್ರು ಕೂಡ ಎಷ್ಟೋ ಕೆಲಸಗಳನ್ನು ಕೈ ಬಿಡದೆ ಮಾಡಿದ್ದಾರೆ. ಹೈಕಮಾಂಡ್ ರಾಜಕೀಯ ಲೆಕ್ಕಾಚಾರ ಹಾಕಿದ್ರೆ ಯೋಗಿ ಜನರಿಗೆ ಏನು ಬೇಕೋ ಅದನ್ನು ಲೆಕ್ಕ ಹಾಕ್ತಾರೆ. ರಾಜಕೀಯವನ್ನು ಯೋಗಿ ಯೋಚನೆ ಕೂಡ ಮಾಡಲ್ಲ. ಆಗಾಗ ಹೈಕಮಾಂಡ್ ಮತ್ತು ಯೋಗಿ ಚೆನ್ನಾಗಿಯೇ ಇದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ. ಇಲ್ಲಿ ಏನೇ ಆದರೂ ಕೊನೆಗೆ ಜನರ ಬೇಡಿಕೆಗೆ ಮಣಿದು ಪ್ರಧಾನಿ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಗೌರಿಬಿದನೂರಿನ ಒಬ್ಬ ನಾಗಸಾಧು ಹೇಳಿದ್ರು, ಮೋದಿ ಮತ್ತು ಯೋಗಿಯಿಂದ ಸನಾತನ ಧರ್ಮ ಉಳಿಯುತ್ತೆ, ಇನ್ಯಾರಿಂದಲೂ ಈಗ ಉಳಿಸೋಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ಅಂತ ಕೇಳಿದ್ದಕ್ಕೆ ಅವನಿಗೆ ಭಾರತದ ಮೇಲೆ ಪ್ರೀತಿಯೇ ಇಲ್ಲ. ಅವನನ್ನು ಜನರು ಒಪ್ಪಿಕೊಳ್ಳೋದು ಇಲ್ಲ. ಅವರ ಕುಟುಂಬದವರೆಲ್ಲ ಸನಾತನ ಧರ್ಮ ಅಳಿಸೋ ಕೆಲಸ ಮಾಡಿದ್ದಾರೆ. ಸನಾತನ ಧರ್ಮ ಇನ್ನು ಮುಂದೆ ದೊಡ್ಡದಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತೊಬ್ಬರು ಅಂಬಾಸಿಡರ್ ಬಾಬಾ, ಇವರು ಕೂಡ ಯೋಗಿ ಆದಿತ್ಯನಾಥ್ ಮುಂದಿನ ದಿನಗಳಲ್ಲಿ ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಈ ಅಂಬಾಸಿಡರ್ ಬಾಬಾ ಕೂಡ ರಾಹುಲ್ ಗಾಂಧಿ ಮತ್ತು ನಕಲಿ ಗಾಂಧಿ ಕುಟುಂಬದ ವಿರುದ್ಧ ಕಿಡಿಕಾರಿದ್ರು. ನೆಹರು ಪ್ರಧಾನಿ ಆದಾಗಿಂದ ಅಲ್ಲ, ಅದಕ್ಕೂ ಮೊದಲಿಂದಲೇ ಇವರೆಲ್ಲ ಸನಾತನ ಧರ್ಮ ಉಳಿಯಲೇಬಾರದು ಅನ್ನೋ ಯೋಚನೆ ಮಾಡಿದ್ರು. ಆದರೆ ಅದನ್ನು ಉಳಿಸೋಕೆ ಮೋದಿ ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದೆ ಯೋಗಿ ನೇತೃತ್ವದಲ್ಲಿ ಸನಾತನ ಧರ್ಮ ಉಳಿಸೋ ಕೆಲಸ ಇನ್ನೂ ಹೆಚ್ಚಾಗಲಿದೆ. ಇನ್ನಷ್ಟು ಜಾಗಗಳು, ಹಳೆಯ ದೇವಾಲಯಗಳು ಕೂಡ ಸನಾತನ ಧರ್ಮಕ್ಕೆ ಸಿಗಲಿವೆ ಎಂದರು. ಒಟ್ಟಿನಲ್ಲಿ ಭವಿಷ್ಯ ಏನೇ ಇರಲಿ, ಯೋಗಿ ಪ್ರಧಾನಿ ಆಗಬೇಕು ಅನ್ನೋದು ಬಹಳಷ್ಟು ಭಾರತೀಯರ ಕನಸು ಕೂಡ. ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಸಂಬಾಲ್ನಲ್ಲಿ ಸಿಗ್ತಿರೋ ಮರೆಮಾಚಿರೋ ವಿಚಾರಗಳು ಹೊರಗೆ ಬರ್ತಿರೋದು ಮತ್ತು ಯೋಗಿ ಭವಿಷ್ಯದಲ್ಲಿ ಪ್ರಧಾನಿ ಆಗ್ತಾರೆ ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.